ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಚಿಕ್ಕು ಮಿಕ್ಕು ಫ್ಯಾಮಿಲಿ. ಎಲ್ಲರೂ ಹೇಗಿದ್ದೀರಾ? ಸೊ ನೀವೀಗ ಆಲ್ರೆಡಿ ಗೆಸ್ ಮಾಡಿರ್ಬೋದು, ನಾನು ಐಕೆ ಒಳಗಡೆ ಹೋಗೋಳಿದ್ದೀನಿ. ಸೊ ನಾವೀಗ ಹೀಗೆ ಹೊರಗಡೆ ಶಾಪಿಂಗ್ ಹೋಗಿ ಮುಗಿಸ್ಕೊಂಡು ಬರಬೇಕಾದ್ರೆ ಈ ಐಕೆ ಹೋಮ್ ಫರ್ನಿಷಿಂಗ್ ಸ್ಟೋರ್ ಕಾಣಿಸ್ತು. ಇದು ನಾನೀಗ ತೋರಿಸ್ತಾ ಇರೋವಂಥದ್ದು ಹೈದರಾಬಾದಲ್ಲಿರುವಂತಹ ನಂಬರ್ 1 ಇಂಡಿಯಾಲಿ ನಂಬರ್ 1 ಐಕೆ ಔಟ್ಲೆಟ್. ಇದು ಆಗಸ್ಟ್ 2018 ಸ್ಟಾರ್ಟ್ ಮಾಡಿದ್ದಾರೆ. ಸೊ ಇದು ಹೈದರಾಬಾದಲ್ಲಿ ಹೈಟೆಕ್ ಸಿಟಿಯಲ್ಲಿ ಲೊಕೇಟ್ ಆಗಿದೆ. ಸೊ ನಾವು ಪರ್ಟಿಕ್ಯುಲರ್ಲಿ ಶಾಪಿಂಗ್ಗೆ ಅಂತ ಏನು ಪ್ಲ್ಯಾನ್ ಇರಲಿಲ್ಲ, ಜಸ್ಟ್ ಹೋಗೋಣ ಹೇಗೂ ಆನ್ ದ ವೇ ಕಾಣಿಸ್ತಲ್ಲ ಅಂತ ಹೋಗಿದ್ವಿ. ಸೊ ಇಲ್ಲಿ ಹೇಳಬೇಕು ಅಂದರೆ ಸ್ಟಾರ್ಟಿಂಗಲ್ಲಿ ಪಾರ್ಕಿಂಗ್ 1 ಪಾರ್ಕಿಂಗ್ 2 ಅಂತ 2 ಪಾರ್ಕಿಂಗ್ ಸಿಗುತ್ತೆ. ಹಾಗೆ ಈ ಐಕ್ಯ ಕಂಪ್ಲೀಟ್ ಸ್ಟೋರ್ ಬಂದ್ಬಿಟ್ಟು 2 ಫ್ಲೋರ್ಸಲ್ಲಿ ಕವರ್ ಮಾಡಿದ್ದಾರೆ, ಗ್ರೌಂಡ್ ಫ್ಲೋರ್ ಆ್ಯಂಡ್ ಫಸ್ಟ್ ಫ್ಲೋರ್. ಗ್ರೌಂಡ್ ಫ್ಲೋರಲ್ಲಿ ಎಂಟ್ರೆನ್ಸಲ್ಲೇ ಸ್ಟಾರ್ಟಿಂಗಲ್ಲಿ ನಿಮಗೆ ಕಟ್ಲರೀಸು, ಚಿಕ್ಕ ಚಿಕ್ಕ ಸ್ಪೂನ್ಸ್ ಅಂತೆ, ಐಸ್ ಕ್ಯೂಬ್ ಸ್ಕೂಪರ್ಸ್ ಅಂತೆ, ಇದೆಲ್ಲ ಈ 2 ಎಲಿವೇಟರ್ಸ್ ಮಧ್ಯದಲ್ಲೇ ಹಾಕಿದ್ದಾರೆ. ಸೊ ಹಾಗೆ ಎಂಟ್ರೆನ್ಸ್ ಆಗ್ತಾ ಇದ್ದಂಗೆ ಮಕ್ಕಳಿಗೆ ಎಂಗೇಜ್ ಮಾಡೋದಕ್ಕೆ ಒಂದು ಪುಟಾಣಿ ಟಾಯ್ ಸೆಕ್ಷನ್ ಕೌಂಟರ್ ಇದೆ. ಇದು ಸ್ಟೋರೇಜ್ ಕಮ್ ಟಾಯ್ಸ್, ಸಾಫ್ಟ್ ಟಾಯ್ ಸೆಕ್ಷನ್ನು. ಹಾಗೆ ನಿಮಗೆ ಇಲ್ಲಿ ಒಂದು 199 ರುಪೀಸ್ಗೆ ಬ್ಯೂಟಿಫುಲ್ ಡೆಕೋರೇಟಿವ್ ವೇಸಸ್ ಇತ್ತು. ಹಾಗೆ ಸ್ಟೋರೇಜ್ ಬಾಕ್ಸಸ್ ಕೂಡ ಇತ್ತು. ಸೊ ಮೇನ್ಲಿ ನಾನು ಅಬ್ಸರ್ವ್ ಮಾಡಿದ್ದೇನು ಅಂತಂದರೆ, ಗ್ರೌಂಡ್ ಫ್ಲೋರಲ್ಲಿ ಅವ್ರ ಫೋಕಸ್ ಮೇನ್ ಬಂದ್ಬಿಟ್ಟು ಈ ಇಂಟೀರಿಯರ್ ಡಿಸೈನಿಂಗ್ಗೆ ಕೊಟ್ಟಿದ್ದಾರೆ. ಅಂದರೆ ನಿಮಗೆ ಈಗ ಕಿಚನ್ ಆಗಿರ್ಬೋದು, ಲಿವಿಂಗ್ ರೂಮ್, ಬೆಡ್ರೂಮ್ ಅಥವಾ ರೀಡಿಂಗ್ ಸೆಕ್ಷನ್, ಚಿಕ್ಕ ಲೈಬ್ರರಿ ಆಗಿರ್ಬೋದು, ಇದೆಲ್ಲ ಯಾವ ರೀತಿ ಬೇಕು ಅಂತ ತೋರಿಸೋದಕ್ಕೆ ಒಂದು ಅಸ್ಥೆಟಿಕ್ ಲುಕ್, ಒಂದು ಡೀಸೆಂಟ್ ಲುಕ್ ವಿತ್ ಅಫೋರ್ಡೆಬಲ್ ಬಡ್ಜೆಟ್. ಯಾರಿಗಾದ್ರೂ ಲೈಕ್ ಹೊಸದಾಗಿ ಮನೆ ತೊಗೊಂಡಿರ್ತೀರಾ, ನಿಮಗೆ ಇಂಟೀರಿಯರ್ ಎಲ್ಲ ಮಾಡಿಸೋದಕ್ಕೆ ಟೈಮ್ ಇಲ್ಲ, ಅಥವಾ ಅದು ಎಷ್ಟಾಗುತ್ತೋ ಬಡ್ಜೆಟ್ ಹೈ ಆಗುತ್ತೆ ಅಂತನ್ನೋರು ಒಂದು ಸತಿ ಐಕ್ಯಾಗಿ ಬಂದು ಒಂದು ಐಡಿಯಾ ತೊಗೊಂಡು ನಿಮ್ಮ ಬಡ್ಜೆಟಿಗೆ ಹಾಗೆ ನಿಮ್ಮ ಮನೆಗೆ ಸೂಟ್ ಆಗುವಂತಹ ಇಂಟೀರಿಯರ್ಸ್ನ ರೆಡಿಮೇಡ್ ಕೂಡ ತೊಗೊಂಡು ಹೋಗ್ಬೋದು. ಸೊ ಹಾಗೆ ಇಲ್ಲಿ ಪುಟ್ಟು ಸಾಫ್ಟ್ ಟಾಯ್ ಸೆಕ್ಷನ್ಸ್ ಕೂಡ ಇತ್ತು. ಈ ಚಿಕ್ಕ ಚಿಕ್ಕ ಟಾಯ್ಸ್ ಬಂದ್ಬಿಟ್ಟು 399 ರುಪೀಸ್ಗೆ ಇತ್ತು. ನನ್ನ ಯಂಗರ್ ಸನ್ ಮಿಕ್ಕು ಮಾತ್ರ ತುಂಬ ಎಂಜಾಯ್ ಮಾಡ್ತಾ ಇದ್ದ. ಅವನು ಅದೇನೋ ನಿಜವಾದ ನಾಯಿಮರಿ ಅಂತ ಅನ್ಕೊಬಿಟ್ಟಿದ್ದ. ಸೊ ಕಂಪ್ಲೀಟಾಗಿ ಆಟ ಆಡ್ತಾ ಇದ್ದ. ಸೊ ನಾನು ಹೇಳ್ದಂಗೆ ಫಸ್ಟ್ ಫ್ಲೋರಲ್ಲಿ ಇಂಟೀರಿಯರ್ಗೆ ಮೇನ್ ಅವರು ಇಂಪಾರ್ಟೆನ್ಸ್ ಕೊಟ್ಟಿದ್ದಾರೆ ಅಂತ ಹೇಳಿದೆ. ಇಲ್ಲೊಂದು ಡೆಮೋ ಮಾಡೆಲ್ ಕಿಚನ್ ಇಟ್ಟಿದ್ರು. ಈ ಹೇಗಿತ್ತು ಅಂತಂದರೆ, ನಿಮಗೆ ಕಂಪ್ಲೀಟಾಗಿ ಕಿಚನ್ಗೆ ಇಷ್ಟೆಲ್ಲ ಐಟಮ್ಸ್ ಬೇಕಾಗತ್ತಾ ಅಂತ ಅನಿಸುತ್ತೆ ಇದನ್ನು ನೋಡಿದ್ರೆ. ಕಂಪ್ಲೀಟಾಗಿ ಅವರು ಸೆಟ್ ಮಾಡಿದರು. ಲೈಕ್ ಈ ಥರ ನೀವು ಸ್ಪೈಸಸ್ ಹಾಕ್ಕೊಳ್ಳೋದಕ್ಕೆ ಬಾಕ್ಸಸ್ ಆಗಿರ್ಬೋದು, ಅಥವಾ ಸ್ಟೋರೇಜ್ ಯೂನಿಟ್ ಆಗಿರ್ಬೋದು, ಫ್ರಿಡ್ಜ್ ಒಳಗಡೆ ಇಡೋವಂತಹ ಫ್ರಿಡ್ಜ್ ಸ್ಟೋರೇಜ್ ಬಾಕ್ಸಸ್ ಅಥವಾ ಫ್ರಿಡ್ಜ್ ಸ್ಟೋರೇಜ್ ಆರ್ಗನೈಸರ್ಸ್ ಆಗಿರ್ಬೋದು, ಈ ಕಟ್ಲರಿ ಆರ್ಗನೈಸರ್ಸು, ರೆಡಿಮೇಡ್ ವಾಶ್ ಬೇಸನ್ ಕೂಡ ಇತ್ತು ರೀ. ಈ ಥರ ಒಂದು ಕಿಚನ್ನ ಹೇಗೆ ಡಿಸೈನ್ ಮಾಡ್ಬೋದು ಅನ್ನೋದನ್ನು ನೀವಿಲ್ಲಿ ನೋಡ್ಕೋಬೋದು. ಅಂದರೆ ಇದೆ ಅಂತಲ್ಲ, ದಿಸ್ ಈಸ್ ಓನ್ಲಿ ಫಾರ್ ದೋಸ್ ಹೂ ಯಾರಿಗಾದ್ರೂ ಮನೆ ಖಾಲಿ ಇದೆ ಬಟ್ ಇಂಟೀರಿಯರ್ ಮಾಡಿಸ್ಬೇಕು, ಬಟ್ ಅಷ್ಟೊಂದು ಟೈಮ್ ಇಲ್ಲ ಅನ್ನೋರಿಗೆ ಇಲ್ಲಿ ಖಂಡಿತ ಒಂದ್ಸತಿ ಚೆಕ್ ಮಾಡ್ಕೋಬೋದು. ಸೊ ಗ್ರೌಂಡ್ ಫ್ಲೋರಲ್ಲಿ ನಾನು ಮೊದಲೇ ಹೇಳ್ದಂಗೆ ಒಂದು ಚಿಕ್ಕ ಟಾಯ್ ಸೆಕ್ಷನ್ ಇದೆ, ಆ್ಯಂಡ್ ಇನ್ನೊಂದು ಕಡೆ ಪುಟ್ಟು ವೇಸಸ್ ಮತ್ತು ಈ ಆರ್ಗನೈಸಿಂಗ್ ಬಾಕ್ಸಸ್ ಇತ್ತು. ಅದು ಬಿಟ್ಟರೆ ಇವರು ಕಂಪ್ಲೀಟಾಗಿ ಇದನ್ನು ಈ ಇಂಟೀರಿಯರ್ ಲುಕ್ಸ್ಗೆ ಅಂತಲೇ ಇಟ್ಟಿದ್ದಾರೆ. ಈಗ ನಾನಿಲ್ಲಿ ತೋರಿಸ್ತಾ ಇರೋದು ಲಿವಿಂಗ್ ರೂಮ್ ಕಮ್ ರೀಡಿಂಗ್ ಸೆಕ್ಷನ್ ಇರುವಂಥದ್ದು. ಹಾಗೆ ಇಲ್ಲಿ ಪುಟ್ಟು ಲ್ಯಾಂಟನ್ಸ್ ಆಗಿರ್ಬೋದು, ಡೆಕೋರೇಟಿವ್ ಐಟಮ್ಸ್ ಅಂತ ಹೇಳ್ಬೋದು, ಇದೆಲ್ಲ ಇತ್ತು. ಹಾಗೆ ಪ್ರೈಸಸ್ಸು 100% ಚೀಪರ್ ಅಂತೆಲ್ಲ ಹೇಳಕ್ಕೆ ಹೋಗೋದಿಲ್ಲ ನಾನು. ಏನಪ್ಪ ಅಂತಂದರೆ ನಿಮಗೆ ಎಲ್ಲ ಅಂಡರ್ 1 ರೂಫ್ ಸಿಗುತ್ತೆ. ಸೊ ವೆನ್ ಇಟ್ ಕಮ್ಸ್ ಟು ಚೂಸಿಂಗ್ ದ ಪ್ರಾಡಕ್ಟ್, ನೀವು ತುಂಬ ಚೂಸಿ ಆಗಿರಬೇಕು. ಯಾಕಂದರೆ ತುಂಬ ಐಟಮ್ಗಳು ಹೊರಗಡೆ ಇನ್ನೂ ಕಮ್ಮಿ ಬೆಲೆಗೆ ಸಿಕ್ಕತ್ತೆ ಅಂತ ನನ್ನ ಅನುಭವ, ನನ್ನ ಅನಿಸಿಕೆ. ಸೊ ಅಗೇನ್ ನಾನು ಇಲ್ಲಿ ಯಾವುದನ್ನು ಕ್ರಿಟಿಸೈಸ್ ಮಾಡ್ತಾ ಇಲ್ಲ. ಐ ಆಮ್ ಜಸ್ಟ್ ಶೇರಿಂಗ್ ಮೈ ಎಕ್ಸ್ಪೀರಿಯನ್ಸ್ ಆ್ಯಂಡ್ ಮೈ ವ್ಯೂಸ್ ಆನ್ ಐಕ್ಯಾ ಹೈದರಾಬಾದ್. ನೆಕ್ಸ್ಟ್ ನಾವು ಫಸ್ಟ್ ಫ್ಲೋರಿಗೆ ಬಂದ್ವಿ. ಫಸ್ಟ್ ಫ್ಲೋರಲ್ಲಿ ಇವರು 70% ಆಫ್ ದ ಸ್ಪೇಸು ಫುಡ್ ಕೋರ್ಟ್ಗೆ ಅಂತಲೇ ಯೂಸ್ ಮಾಡ್ಕೊಂಡಿದ್ದಾರೆ. ಇಲ್ಲಿ ಆಲ್ಮೋಸ್ಟ್ ಇಂಡಿಯನ್ದು ಎಲ್ಲ ಥರದ ಕ್ಯೂಸಿನ್ ಡಿಶಸ್ ಕೂಡ ಸಿಗುತ್ತೆ. ಹಾಗೆ ಮಕ್ಕಳಿಗೆ ಜಸ್ಟ್ ಬಾರ್ನಿಂದ ಹಿಡಿದು ಟೋಡ್ಲರ್ಸ್ವರೆಗೂ ಅವ್ರಿಗೆ ಏನೇನು ಬೇಕು, ಲೈಕ್ ರೋಬ್ಸ್ ಆಗಿರ್ಬೋದು, ಬಾತಿಂಗ್ ಎಸೆನ್ಷಿಯಲ್ಸ್ ಆಗಿರ್ಬೋದು, ಫೀಡಿಂಗ್ ಎಸೆನ್ಷಿಯಲ್ಸ್ ಆಗಿರ್ಬೋದು, ಆ್ಯಂಡ್ ಗೇಮಿಂಗ್ ಎಸೆನ್ಷಿಯಲ್ಸ್ ಆಗಿರ್ಬೋದು, ಇದನ್ನೆಲ್ಲ ನಾವು ಫಸ್ಟ್ ಫ್ಲೋರಲ್ಲಿ ನೋಡ್ಬೋದು. ಸೊ ಇಲ್ಲಿ ಬಿಬ್ ಆಗಿರ್ಬೋದು, ಮಕ್ಕಳಿಗೆ ಫೀಡ್ ಮಾಡೋದಕ್ಕೆ ಯೂಸ್ ಮಾಡುವಂತಹ ಬೌಲ್ಸು, ಕಪ್ಸು, ಸಾಸಸ್ಸು, ಸ್ಪೂನ್ಸು, ಈ ಥರ. ಸೊ ಬೇಸಿಕಲಿ ಮಕ್ಕಳಿಗೆ ಏನು ಬೇಕೋ ಆ ಒಂದು ಕಂಪ್ಲೀಟ್ ಸೆಟ್ ಇಲ್ಲಿ ಒಂದು ರೀಸನೇಬಲ್ ಪ್ರೈಸಲ್ಲಿ ಇತ್ತು. ಸೊ ಹೀಗೆ ನಾವು ನೋಡ್ತಾ ನಾನು ನಿಮಗೆ ಮಾತಾಡ್ತಾ ಹಾಗೆ ನಾವೇನೇನು ನೋಡಿದ್ವಿ ಅಂತ ತೋರಿಸ್ತಿದ್ದೀನಿ. ನಾನು ಕಂಪ್ಲೀಟ್ ಡೀಟೇಲ್ ವಿಡಿಯೋ ಎಲ್ಲ ಮಾಡೋಕ್ಕೆ ಹೋಗಲಿಲ್ಲ, ಯಾಕಂದರೆ ವಿಡಿಯೋ ಸುಮ್ಮನೆ ಲೆಂತಿ ಆಗುತ್ತೆ ಆ್ಯಂಡ್ ಬೋರಿಂಗ್ ಆಗಿಬಿಡುತ್ತೆ. ಸೊ ಹಾಗಾಗಿ ನಿಮ್ಗೇನು ಕಾಣಿಸುತ್ತೆ ಅದು ಇಲ್ಲಿ ಏನಿದೆ ಅನ್ನೋದನ್ನು ಫಾಸ್ಟಾಗಿ ತೋರಿಸ್ಕೊಂಡು ಹೋಗ್ತಾ ಇದ್ದೀನಿ. ಅಲ್ಲಿ ನನಗೆ ತುಂಬ ಇಷ್ಟ ಆಗಿದ್ದು ಅಂತಂದರೆ ಈ ಒಂದು ಸಾಫ್ಟ್ ಟಾಯ್ ಸೆಕ್ಷನ್ನು. ಒಂದು ಬೆರಳಷ್ಟುದ್ದ ಪುಟ್ಟು ಟಾಯ್ಸಿಂದ ಹಿಡಿದು
ಒಂದು 4 ಫೀಟ್ ಟಾಲ್ವರೆಗೂ ಎಲ್ಲ ರೀತಿಯ ಸಾಫ್ಟ್ ಟಾಯ್ಸ್ ಇತ್ತು. ಮೇನ್ಲಿ ಆ್ಯನಿಮಲ್ ಟಾಯ್ಸ್ ಅಂತ ಹೇಳ್ಬೋದು. ಇಲ್ಲಂತೂ ಮಕ್ಕಳು ಬಂದರೆ ಕೈಗೆ ಸಿಕ್ಕಿದ ಟಾಯ್ಸ್ನೆಲ್ಲ ಬಾಚ್ಕೊಂಡು ಹೋಗೋದಂತೂ ಗ್ಯಾರಂಟಿ. ಇಲ್ಲಿ ನೀವು ನೋಡ್ತಾ ಇರ್ಬೋದು. ಸೊ ಐ ಆಮ್ ಸೋ ಅಬ್ಸೆಸ್ಡ್ ವಿತ್ ಸಾಫ್ಟ್ ಟಾಯ್ಸ್ ಅನ್ನೋದು ನಿಮ್ಗೆ ಇಲ್ಲಿ ಕಾಣಿಸ್ತಿರ್ಬೋದು. ಸೊ ಮಕ್ಕಳನ್ನ ಕರ್ಕೊಂಡೋದ್ರೆ ಎಲ್ಲಿ ಹಠ ಮಾಡ್ತಾರೋ ಅಂತ ನಾನು ಅವ್ರನ್ನಲ್ಲಿ ಫುಡ್ ಕೋರ್ಟಲ್ಲಿ ತಿಂಡಿ ಕೊಟ್ಟು ಕೂಡಿಸ್ಬಿಟ್ಟು ಬಂದ್ಬಿಟ್ಟು ನಾನು ಇಲ್ಲಿ ವಿಡಿಯೋ ಕವರ್ ಮಾಡ್ತಾ ಇದ್ದೆ. ಸೊ ಫಾರ್ ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತಾ ಇದ್ದೀನಿ. ನಿಮ್ಗೇನಾದರೂ ಸಾಫ್ಟ್ ಟಾಯ್ಸ್ ಬೇಕು ಅಥವಾ ಈ ಹೌಸ್ ಹೋಲ್ಡ್ ಐಟಮ್ಸು ನಿಮಗೆ ರೇರಾಗಿ ಸಿಗುತ್ತೆ, ಎಲ್ಲೂ ಸಿಗೋದೇ ಇಲ್ಲ ಅನ್ನೋದಾದರೆ ಖಂಡಿತ ಐಕ್ಯಾಗಿ ಬಂದು ನೀವು ಶಾಪ್ ಮಾಡ್ಬೋದು. ಸೊ ಪಟ್ಪಟ ಅಂತ ಇಲ್ಲಿರೋ ಟಾಯ್ಸ್ ಕಲೆಕ್ಷನ್ ನೋಡೋಣ ಬನ್ನಿ. ನಾನು ಫಸ್ಟು ಇಲ್ಲಿ ವೈಲ್ಡ್ ಅನಿಮಲ್ ಟಾಯ್ಸ್ ತೋರಿಸ್ತಾ ಇದ್ದೀನಿ. ಈ ಆನೆ ಮಾತ್ರ ಸಖತ್ ಕ್ಯೂಟಾಗಿತ್ತು, ಬಟ್ ಯಾಕೋ ಸ್ಟಫಿಂಗ್ ಮಾತ್ರ ತುಂಬ ಕಮ್ಮಿ ಹಾಕಿದ್ರು. ಈ ಸೈಜ್ ಬಂದ್ಬಿಟ್ಟು ನಿಮಗೆ 1290 ಆಗುತ್ತೆ. ಹಾಗೆ ಇಲ್ಲಿ ಬೇರೆ ಬೇರೆ ಆನಿಮಲ್ ಟಾಯ್ಸ್ ಇತ್ತು. ಲೈಕ್ ಆನೆ ತೋರಿಸಿದ್ದೀನಿ, ಈಗ ಚೀತಾ ನೋಡ್ತಾ ಇರ್ಬೋದು, ಹಾಗೆ ಹಿಪ್ಪೋಪೊಟಮಸ್ ನೋಡ್ತಾ ಇರ್ಬೋದು. ಇಲ್ಲಿ ಪಾಂಡದಂತೂ ಒಂದು ಕಲೆಕ್ಷನ್ನೇ ಇತ್ತು, ಅದು ಬೇರೆ ಲೆವೆಲಲ್ಲಿತ್ತು. ಬಟ್ ಒಳಗಡೆ ಸ್ಟಫಿಂಗ್ ಎಲ್ಲ ತುಂಬ ಕಮ್ಮಿ ಇತ್ತಪ್ಪ, ಯಾಕೋ ಅದಕ್ಕಷ್ಟು ವರ್ತ್ ಇಲ್ಲ ಅಂತ ನನಗನ್ನಿಸ್ತು. ಹಾಗೆ ಇಲ್ಲಿ ಅಕ್ವಾಟಿಕ್ ಟಾಯ್ಸ್ ಕಲೆಕ್ಷನ್ ಕೂಡ ಸಿಕ್ಕಾಪಟ್ಟೆನೇ ಇತ್ತು. ಸೊ ಫಸ್ಟು ನಾನಿಲ್ಲಿ ಕಾಡು ಪ್ರಾಣಿಗಳನ್ನ ತೋರಿಸ್ಬಿಟ್ಟೆ. ಆಮೇಲೆ ಇಲ್ಲಿ 299 ಇರೋಂತಹ ಈ ಪಾಂಡಾ ಕಲೆಕ್ಷನ್ಸ್ನ ತೋರಿಸ್ತಾ ಇದ್ದೀನಿ. ಸೊ ಮಕ್ಕಳ ರೂಮ್ ಡೆಕೋರೇಟ್ ಮಾಡಬೇಕು ಅನ್ನೋರಿಗೆ ತುಂಬ ಒಳ್ಳೆ ಅಕ್ವಾಟಿಕ್ ಕಲೆಕ್ಷನ್ಸ್ ಇಲ್ಲಿ ಸಿಗುತ್ತೆ. ಹಾಗೆ ಸಾಫ್ಟ್ ಟಾಯ್ ಸೆಕ್ಷನ್ ಮುಗಿಸ್ಕೊಂಡು ಸೇಮ್ ಫಸ್ಟ್ ಫ್ಲೋರಲ್ಲೇ ಒಂಚೂರು ಮುಂದೆ ಬಂದರೆ ಕಿಡ್ಸ್ ಬೆಡ್ರೂಮ್ ಐಡಿಯಾಸ್ ಕೂಡ ಇತ್ತು. ಲೈಕ್ ಸ್ಪೇಸು ಸಾಲೋದಿಲ್ಲ ಅಂತಿದ್ರೆ ಲೈಕ್ ನಿಮಗೆ ಪ್ರಾಪರ್ ಸ್ಪೇಸ್ ಯುಟಿಲೈಸೇಷನ್ ಐಡಿಯಾಸ್ ಕೂಡ ಇಲ್ಲಿ ಸಿಗುತ್ತೆ. ಅಲ್ಲಿ ಡಿಫ್ರೆಂಟ್ ವೆರೈಟೀಸ್ ಆದಂತಹ ಬಂಕರ್ಸ್ ಬೆಡ್ಡು ಜಸ್ಟ್ 10,000 ರುಪೀಸಿಂದ ಸ್ಟಾರ್ಟ್ ಆಗ್ತಿತ್ತು. ಹಾಗೆ ನಿಮಗೆ ವರ್ಕ್ ಸ್ಟೇಷನ್ ಸೆಟಪ್ ಮಾಡ್ಕೋಬೇಕು ಮನೆಯಲ್ಲಿ ಅಂತಂದರೆ ಅದನ್ನು ಕೂಡ ಇಲ್ಲಿ ನೋಡ್ಬೋದು. ಅದಲ್ದಿರ ಲೈಕ್ ಐ ಸೆಡ್ ಅರ್ಲಿಯರ್, ಇಲ್ಲಿ ನಿಮಗೆ ತುಂಬ ಸ್ಟೋರೇಜ್ ಬಾಕ್ಸಸ್, ಡಿಫ್ರೆಂಟ್ ವೆರೈಟೀಸ್ ಆಫ್ ಕ್ವಾಲಿಟಿ ಇರೋವಂತಹ ಸ್ಟೋರೇಜ್ ಬಿನ್ಸು, ಸ್ಟೋರೇಜ್ ಪ್ರಾಡಕ್ಟ್ಸ್ ಇರುತ್ತೆ. ಹಾಗೆ ಇಲ್ಲಿ ಆರ್ಟಿಫಿಷಿಯಲ್ ಪ್ಲಾಂಟ್ಸ್ ಜೊತೆ ಲೈವ್ ಪ್ಲಾಂಟ್ಸ್ ಕೂಡ ಇತ್ತು. ಒಂಚೂರು ಫಸ್ಟ್ ಫ್ಲೋರ್ ಎಲ್ಲ ಮುಗಿಸ್ಕೊಂಡು ಒಂಚೂರು ಮುಂದೆ ಹೋದರೆ ನಿಮಗೆ ಎಕ್ಸಿಟಿಗೆ ಬರೋಕ್ಕೆ ಮುಂಚೆ ಕಾಣಿಸುತ್ತೆ. ಸೊ ಅಫೋರ್ಡೆಬಲ್ ಪ್ರೈಸಲ್ಲೇ ಚಿಕ್ಕ ಸ್ಕಲ್ ಆ್ಯಂಡ್ ಪ್ಲಾಂಟ್ಸ್ ಆ್ಯಂಡ್ ವೆರೈಟೀಸ್ ಆಫ್ ಪ್ಲಾಂಟ್ಸು ಚೆನ್ನಾಗಿ ಮೇಂಟೈನ್ ಮಾಡಿದರು. ಆ್ಯಂಡ್ ಇಲ್ಲಿ ನನಗೆ ಇನ್ನೊಂದು ಇಷ್ಟ ಆಗಿದ್ದು ಅಂದರೆ ಈ ಕ್ಯೂಟ್ ಪಪ್ಪಿ ಬಾಕ್ಸ್. ಇದು ನೋಡೋದಕ್ಕೆ ಪಪ್ಪಿ ಥರ ಇದೆ, ಆದರೆ ಇದು ಲಂಚ್ ಬಾಕ್ಸು. ಹಾಗೆ ಇಲ್ಲಿ ಸಾಫ್ಟ್ ಟಾಯ್ ಸೆಕ್ಷನ್ ನೋಡ್ತಾ ಇರ್ಬೋದು ನೀವು. ಮ್ಯಾಕ್ಸಿಮಮ್ ಪ್ರೈಸ್ ಬಂದುಬಿಟ್ಟು 1500ವರೆಗೂ ಇದೆ. ಸೊ ಈ ದೊಡ್ಡ ಸಾಫ್ಟ್ ಟಾಯ್ಸ್ ಯೂಶಲಿ ನೀವು ರಿಟೇಲಲ್ಲಿ ತೊಗೊಂಡ್ರೆ ತುಂಬ ಕಾಸ್ಟ್ಲಿ ಬೀಳುತ್ತೆ. ಸಾಫ್ಟ್ ಟಾಯ್ಸು ಸ್ವಲ್ಪ ಅಫೋರ್ಡೆಬಲ್ ಅಂತ ಅನ್ನಿಸ್ತು ನನಗಿಲ್ಲಿ. ಎಲ್ಲ ರೇಂಜಿನ ಪ್ರೈಸಸ್ ಕೂಡ ಇತ್ತು. ಸೊ ಹೈದ್ರಾಬಾದಿಗೆ ಬಂದರೆ ಖಂಡಿತ ಒಂದು ಸತಿ ಐಕೆ ಸ್ಟೋರಿಗೆ ಬನ್ನಿ, ಎಕ್ಸ್ಪ್ಲೋರ್ ಮಾಡಿ. ನಿಮಗೇನು ಇಷ್ಟ ಆಯಿತು, ಏನು ಇಷ್ಟ ಆಗಲಿಲ್ಲ, ಇದನ್ನೆಲ್ಲ ಕಮೆಂಟ್ ಸೆಕ್ಷನಲ್ಲಿ ಖಂಡಿತ ತಿಳಿಸ್ಕೊಡಿ. ಸೊ ನಾನು ಫಸ್ಟೇ ಹೇಳ್ದಂಗೆ ಇಲ್ಲಿ ಲೈವ್ ಪ್ಲಾಂಟ್ಸ್ ಕೂಡ ಇತ್ತು. ಚಿಕ್ಕ ಪ್ಲಾಂಟ್ಸು ನೀಟಾಗಿ ಪಾಟ್ ಮಾಡಿದರು. ಅಫೋರ್ಡೆಬಲ್ ಪ್ರೈಸಸಲ್ಲೇ ಇತ್ತು. ಅಗೇನ್ ನರ್ಸರಿಯಲ್ಲಿ ತೊಗೊಂಡ್ರೆ ನಿಮ್ಗೆ ಇದೆಲ್ಲ ಒಂದು 40-50 ಸಿಕ್ಬಿಡುತ್ತೆ. ಇಲ್ಲಿ ನಿಮಗೆ 150ಇಂದ ಸ್ಟಾರ್ಟ್ ಆಗುತ್ತೆ. ಬಟ್ ತುಂಬ ನೀಟಾಗಿ ಮೇಂಟೈನ್ ಮಾಡಿದರು. ಸೊ ಡಿಫ್ರೆಂಟ್ ವೆರೈಟೀಸ್ ಆಫ್ ಪ್ಲಾಂಟ್ಸ್ ಕೂಡ ನೀವೇನಾದರೂ ಪ್ಲಾಂಟ್ಸ್ ಲವರ್ ಆಗಿದೆ, ಪ್ಲಾಂಟ್ಸ್ ಪೇರೆಂಟ್ಸ್ ಆಗಿದ್ದರೆ ಇಲ್ಲಿ ಎಕ್ಸ್ಪ್ಲೋರ್ ಮಾಡ್ಬೋದು. ತುಂಬ ಡಿಸೈನ್ ಆಗಿರೋಂಥ ಪ್ಲಾಂಟ್ಸ್ ಇದೆ. ಹಾಗೆ ನಿಮಗೆ ಕುಕಿಂಗ್ ಆ್ಯಂಡ್ ಬೇಕಿಂಗ್ ಎಸೆನ್ಷಿಯಲ್ಸ್ ಕೂಡ ಸ್ಟಾರ್ಟಿಂಗ್ 199ಇಂದ ಕೂಡ ಎಲ್ಲನೂ ಅಂಡರ್ ಒನ್ ರೂಫ್ ಸಿಗುತ್ತೆ. ಇಲ್ಲಿ ನಾನು ಅಬ್ಸರ್ವ್ ಮಾಡ್ದಂಗೆ ಇನ್ನೊಂದು ಡ್ರಾಬ್ಯಾಕ್ ಏನಪ್ಪ ಅಂತಂದರೆ, ಇಲ್ಲಿ ನಿಮಗೆ ಫುಟ್ವೇರ್ ಕಲೆಕ್ಷನ್ಸ್ ಆಗಲಿ ಅಥವಾ ಬಟ್ಟೆಗಳು ಅಂದರೆ ಈ ಟಿ ಶರ್ಟ್, ಜೀನ್ಸ್, ನಾವು ಡೈಲಿ ವೇರ್ ಬಟ್ಟೆಗಳೇನಿದೆ ಆ 2 ಬಟ್ಟೆಗಳನ್ನ ಕೂಡ ಹಾಕಿದರೆ ಇದೊಂದು ಕಂಪ್ಲೀಟ್ ಫ್ಯಾಮಿಲಿ ಸ್ಟೋರ್ ಆಗ್ತಿತ್ತೋ ಏನೋ. ಅದೆರಡು ಇರಲಿಲ್ಲ ಇಲ್ಲಿ. ಇನ್ನು ಅದು ಬಿಟ್ಟರೆ ಇನ್ನು ಮನೆಗೆ ಬೇಕಾಗಿದ್ದಂಥ ಒಂದು ರಿಟೇಲ್ ಸೂಪರ್ ಮಾರ್ಕೆಟಲ್ಲಿ ಏನೇನು ಸಿಗುತ್ತೆ, ಬೇಕಿಂಗ್ ಎಸೆನ್ಷಿಯಲ್ಸ್, ಕುಕಿಂಗ್ ಎಸೆನ್ಷಿಯಲ್ಸು, ಬೆಡ್ಶೀಟ್ಸು, ಟವಲ್ಸು, ಹಾಗೆ ಸಾಫ್ಟ್ ಟಾಯ್ಸು ಪ್ರತಿಯೊಂದು ಕೂಡ ಇಲ್ಲಿ ಸಿಗುತ್ತೆ. ನಾನು ಮುಂಚೆನೇ ಹೇಳ್ದಂಗೆ ಅವ್ರ ಮೇನ್ ಫೋಕಸ್ ಬಂದ್ಬಿಟ್ಟು ಇಂಟೀರಿಯರಲ್ಲಿದೆ. ಸೊ ನಿಮ್ಗೆ ಏನಾದರೂ ಐಡಿಯಾಸ್ ಬೇಕು ಅಥವಾ ಹೌದು ರೆಡಿಮೇಡ್ ತೊಗೋಬೋದು, ರೆಡಿಮೇಡ್ ಹಾಕ್ಸ್ಬೇಕು ಅನ್ನೋ ಏನಾದರೂ ಒಂದು ಇಂಟೆನ್ಷನ್ ಇದ್ದರೆ ಖಂಡಿತ ಐಕೆ ಸ್ಟೋರ್ಗೆ ಭೇಟಿ ನೀಡಿ. ಸೊ ಫಾರ್ ನಿಮಗೆ ಈ ವಿಡಿಯೋ ಖುಷಿ ಆಗ್ತಿದೆ ಅಂತ ಅನ್ಕೋತೀನಿ. ನಾನು ಜಾಸ್ತಿ ಮಾತಾಡಿ ತಲೆ ತಿನ್ನೋದಕ್ಕೆ ಹೋಗೋದಿಲ್ಲ. ಸೊ ಸ್ಟೇ ಟ್ಯೂನ್ ಟು ದಿಸ್ ಚಾನಲ್. ನೀವು ಇನ್ನೂ ಹೋಗೋಕ್ಕೆ ಮುಂಚೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಇಫ್ ಯು ಹ್ಯಾವ್ ಕಮ್ ಅಕ್ರಾಸ್ ಫಾರ್ ದಿ ಫಸ್ಟ್ ಟೈಮ್ ಇನ್ ಅವರ್ ಚಾನಲ್, ದಯವಿಟ್ಟು ಹೋಗೋಕ್ಕೆ ಮುಂಚೆ ಸಬ್ಸ್ಕ್ರೈಬ್ ಮಾಡಿ.
ಆದಷ್ಟು ನಾನು ಪ್ರೈಸಸ್ ಜೊತೆನೇ ನಿಮಗೆ ತೋರಿಸ್ಕೊಂಡು ವಿಡಿಯೋ ಶೇರ್ ಮಾಡೋ ಒಂದು ಪ್ರಯತ್ನ ಮಾಡಿದ್ದೀನಿ. ಸೊ ಫಾರ್ ನಿಮಗೆ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಸೊ ಖಂಡಿತ ಹೈದರಾಬಾದಿಗೆ ಬಂದರೆ ನಮ್ಮ ಐಕ್ಯ ಸ್ಟೋರ್ಗೆ ಖಂಡಿತ ಒಂದ್ಸತಿ ಭೇಟಿ ನೀಡಿ. ಸೊ ಹೋಗೋಕ್ಕೆ ಮುಂಚೆ ದಯವಿಟ್ಟು ನಮ್ಮ ಚಾನಲ್ಗೊಂದು ಲೈಕ್ ಕೊಡಿ. ಹಾಗೆ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ಟು ಸಬ್ಸ್ಕ್ರೈಬ್ ಟು ಅವರ್ ಚಾನಲ್. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಮತ್ತೆ ಸಿಗೋಣ ಮುಂದಿನ ವಿಡಿಯೋಲಿ. ಟೇಕ್ ಕೇರ್.